ಫ್ರೆಂಡ್ಸ್, ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 16 ಸಾಕೆಟನ್ನು ಹೇಗೆ ಕನೆಕ್ಟ್ ಮಾಡೋದು, ಹಾಗೆ ಸ್ವಿಚ್ಚನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನ. ನಾನು 8 ಮಾಡಲ್ ಬಾಕ್ಸ್ ತೊಗೊಂಡಿದ್ದೀನಿ, ಹಾಗೆ 8 ಮಾಡಲ್ ಪ್ಲೇಟ್ ತೊಗೊಂಡಿದ್ದೀನಿ, 2 ಸಾಕೆಟ್ ತೊಗೊಂಡಿದ್ದೀನಿ 16 ಆ್ಯಂಪ್ಸ್ದು, 2 ಸ್ವಿಚ್ ತೊಗೊಂಡಿದ್ದೀನಿ 20 ಆ್ಯಂಪ್ಸ್ದು. ನೋಡೋಣ ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ವೈರಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ನಾನು ಸಾಕೆಟನ್ನು ಕನೆಕ್ಟ್ ಮಾಡ್ಕೊಳ್ತೀನಿ, ಸ್ವಿಚ್ ಪ್ಲೇಟ್ಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಕ್ಲ್ಯಾಂಪ್ ಥರ ಇರುತ್ತೆ, ಅದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು. ನೋಡಿ, ನಾನು ಸಾಕೆಟನ್ನು 2 ಕಡೆ ಕನೆಕ್ಟ್ ಮಾಡ್ಕೊಳ್ತೀನಿ. ನಾನು 16 ಆ್ಯಂಪ್ಸ್ನ ನಾವು ಹೆವಿ ಲೋಡ್ಗೆ ನಾವು ಯೂಸ್ ಮಾಡ್ತೀವಿ. ನಾರ್ಮಲಾಗಿ ಫ್ರಿಜ್ಜು, ವಾಷಿಂಗ್ ಮಷಿನ್ ಈ ಥರ ಎಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ. ಅದರದ್ದು ನಾವು ಸ್ವಿಚ್ ಬೋರ್ಡ್ ವೈರಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಸ್ವಿಚ್ ಹಾಗೆ ಸಾಕೆಟನ್ನು 8 ಮಾಡಲ್ ಬಾಕ್ಸ್ಗೆ ಕನೆಕ್ಟ್ ಮಾಡಿದ್ದೀನಿ, ಪ್ಲೇಟಿಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನೋಡೋಣ ವೈರಿಂಗ್ ಹೇಗೆ ಮಾಡೋದು ಅನ್ನೋದನ್ನು. ನಾನು ಸ್ವಿಚ್ಚಿಂದ ಸಾಕೆಟ್ಗೆ ಕನೆಕ್ಟ್ ಮಾಡೋದಕ್ಕೆ 2 ಪೀಸ್ ವೈರ್ ತೊಗೊಂಡಿದ್ದೀನಿ. ನಾನು ಸ್ವಿಚ್ಚಿನ ಔಟ್ಪುಟ್ಟನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಸ್ವಿಚ್ ಔಟ್ಪುಟ್ನ ಮೇಲ್ಗಡೆ ಕನೆಕ್ಟ್ ಮಾಡಿ ಸಾಕೆಟಿನ ರೈಟ್ ಸೈಡ್ಗೆ, ಯಾವಾಗಲೂ ಫೇಸು ರೈಟ್ ಸೈಡಿಗೆ ಇರಬೇಕು, ಸಾಕೆಟ್ನ ರೈಟ್ ಸೈಡಿಗೆ ಇರಬೇಕು. ನಾನು ಲೆಫ್ಟ್ ಕನೆಕ್ಟ್ ಮಾಡ್ತಿದ್ದೀನಿ ಅಂದರೆ ಇದು ನಾನು ಉಲ್ಟಾ ಇರೋದ್ರಿಂದ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಫ್ರಂಟ್ ಸೈಡಲ್ಲಿ ನಾವು ಇದನ್ನು ಸ್ಟ್ರೈಟಾಗಿ ನೋಡಿದಾಗ ಸಾಕೆಟ್ನ ರೈಟ್ ಸೈಡಲ್ಲಿ ನಮ್ಮದು ಫೇಸ್ ಬರಬೇಕು. ಹಾಗೆಯೇ ನಾನು ಕನೆಕ್ಟ್ ಮಾಡಿದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ. ರೈಟ್ ಸೈಡಲ್ಲಿ ಫೇಸ್ ಬರ್ತಾ ಇದೆ, ಹಾಗೆಯೇ ಕನೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಇನ್ನೊಂದು ಸ್ವಿಚ್ಚನ್ನು ನೋಡಿ ಹಾಗೆ ಕನೆಕ್ಟ್ ಮಾಡ್ತೀನಿ. ಇನ್ನೊಂದು ಸಾಕೆಟ್ ಇದೆಯಲ್ಲ, 2 ಸಾಕೆಟ್ ಇರೋದ್ರಿಂದ 2 ಸ್ವಿಚ್ ಹಾಕಿದ್ದೀನಿ. ಇನ್ನೊಂದು ಸ್ವಿಚ್ಚಿನ ಟರ್ಮಿನಲ್ ಮೇಲ್ಗಡೆ ಟರ್ಮಿನಲಿಂದ ಸಾಕೆಟ್ನ ರೈಟ್ ಸೈಡ್ಗೆ, ಅಂದರೆ ಇದು ಲೆಫ್ಟ್ ಸೈಡ್ ನನಗೆ ಕಾಣಿಸ್ತಾ ಇದೆ, ಅಂದರೆ ಉಲ್ಟಾ ಸೈಡ್ ಇರುತ್ತಲ್ಲ, ಅದಕ್ಕಾಗಿಯೇ ನಾನು ಯಾವಾಗಲೂ ನಮ್ಮದು ರೈಟ್ ಸೈಡ್ಗೆ ಫೇಸ್ ಕೊಡಬೇಕು, ಲೆಫ್ಟ್ ಸೈಡ್ಗೆ ನ್ಯೂಟ್ರಲ್ ಕೊಡಬೇಕು. ನಾವು ಮೇಲ್ಗಡೆ ಸ್ವಿಚ್ಚಿನ ಮೇಲ್ಗಡೆ ಟರ್ಮಿನಲಿಂದ ಔಟ್ಪುಟ್ಟನ್ನು ತೊಗೊಳ್ತೀವಿ. ಹಾಗೆ ನಾನು ಫೇಸ್, ನ್ಯೂಟ್ರಲ್, ಅರ್ಥಿಂಗ್ನ ಮೇಯ್ನ್ ಸಪ್ಲೈನ ತೊಗೊಂಡಿದ್ದೀನಿ. ಹೇಗೆ ಕನೆಕ್ಟ್ ಮಾಡೋದು ಅದನ್ನು ತೋರಿಸ್ತೀನಿ ನೋಡಿ. ನಾನು ಫಸ್ಟು ಫೇಸನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಫೇಸನ್ನು ನಾವು ಸ್ವಿಚ್ಚಿನ ಕೆಳಗಡೆ ಭಾಗಕ್ಕೆ, ಅಂದರೆ ಕೆಳಗಡೆ ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು. 2 ಸ್ವಿಚ್ಚಿಗೂ ನಾನು ಲೂಪ್ ಮಾಡ್ತೀನಿ, ಒಂದಕ್ಕೆ ಕೊಟ್ಟು ಇನ್ನೊಂದಕ್ಕೆ ಲೂಪ್ ಮಾಡ್ತೀನಿ, ಅಥವಾ ಇನ್ನೊಂದು ಚಿಕ್ಕ ವೈರ್ ಪೀಸನ್ನು ಹಾಕ್ಕೊಂಡು 2 ಸ್ವಿಚ್ಚಿಗೂ ನಾನು ಲೂಪ್ ಮಾಡಿ ಕನೆಕ್ಟ್ ಮಾಡ್ತೀನಿ. ಫೇಸನ್ನು ನಾವು ಸ್ವಿಚ್ಚಿನ ಕೆಳಭಾಗದಲ್ಲಿ ಕೊಡಬೇಕು. ಯಾವಾಗಲೂ ಸ್ವಿಚ್ಚಿನ ಕೆಳಭಾಗದಲ್ಲಿ ಫೇಸನ್ನು ಕನೆಕ್ಟ್ ಮಾಡಬೇಕು. ನೋಡಿ, ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಮೇನ್ ಸಪ್ಲೈನ, ಮೇನ್ ಇನ್ಪುಟ್ಟನ್ನು ಸ್ವಿಚ್ಚಿನ ಕೆಳಭಾಗಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಮೇಲ್ಗಡೆಯಿಂದ ಔಟ್ಪುಟ್ನ ನಾವು ತೊಗೋಬೇಕು. ಹಾಗೆಯೇ 2 ಸ್ವಿಚ್ಚಿಗೂ ಲೂಪ್ ಮಾಡ್ತೀವಿ, ಒಂದು ಚಿಕ್ಕ ವೈರ್ ಪೀಸ್ ಹಾಕ್ಕೊಂಡು. ಒಂದು ಸ್ವಿಚ್ಚಿಂದ ಇನ್ನೊಂದು ಸ್ವಿಚ್ಚಿಗೆ ಸೇಮ್ ಸಪ್ಲೈ ಅಲ್ವಾ, ಸಪ್ಲೈ ಏನು ವ್ಯತ್ಯಾಸ ಆಗಲ್ಲ, ಅದಕ್ಕೆ ನಾನು ಲೂಪ್ ಮಾಡಿದ್ದೀನಿ. ನೆಕ್ಸ್ಟ್ ಔಟ್ಪುಟ್ ಮಾತ್ರ ನಮ್ಮದು ಸಪ್ರೇಟ್ ಬೇಕು, ಅದಕ್ಕಾಗಿಯೇ ಸಪ್ರೇಟಾಗಿ ವೈರ್ ಹಾಕಿ ಕನೆಕ್ಟ್ ಮಾಡಿದ್ದೀನಿ. ನಮ್ಮದು ಫೇಸ್ ವೈರಿಂಗ್ ಆಗಿದೆ. ಈಗ ಸ್ವಿಚ್ಚಿಗೆ ಇನ್ಪುಟ್ಟನ್ನು ಕೊಟ್ಟಿದ್ದೀನಿ, ಫೇಸನ್ನು ಔಟ್ಪುಟ್ಟನ್ನು ಸಾಕೆಟ್ಗೆ ಕೊಟ್ಟಿದ್ದೀನಿ. ಹಾಗೆಯೇ ನೋಡಿ, ನೆಕ್ಸ್ಟು ನ್ಯೂಟ್ರಲ್ ಕೊಡಬೇಕು, ಹಾಗೆ ಅರ್ಥಿಂಗ್ ಕೊಡಬೇಕು. ತೋರಿಸ್ತೀನಿ ನೋಡಿ. ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ಸ್ಕಿಪ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ, ದಯವಿಟ್ಟು ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಇವಾಗ ನೋಡಿ, ನ್ಯೂಟ್ರಲ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ನಾನು ಸೇಮ್ ಅಲ್ವಾ, ಹಾಗೆಯೇ ಫೇಸನ್ನು ನಾವು ಕಂಟ್ರೋಲ್ ಮಾಡಿದ್ವಿ ಸ್ವಿಚ್ಚಲ್ಲಿ, ನ್ಯೂಟ್ರಲನ್ನು ನಾವು ಕಂಟ್ರೋಲ್ ಮಾಡಲ್ಲ. ಈ ಸಿಂಗಲ್ ಪೋಲ್ ಸ್ವಿಚ್ ತೊಗೊಂಡಾಗ ನಾವು ನ್ಯೂಟ್ರಲನ್ನು ಕಂಟ್ರೋಲ್ ಮಾಡಲ್ಲ. ಡೈರೆಕ್ಟಾಗಿ ಸಾಕೆಟ್ನ ಲೆಫ್ಟ್ ಸೈಡ್ಗೆ ನಾವು ಕನೆಕ್ಟ್ ಮಾಡ್ತೀವಿ. ನೋಡಿ, ಒಂದು ಸಾಕೆಟ್ಗೆ ನಾನು ಸಪ್ಲೈ ಕೊಟ್ಟಿದ್ದೀನಿ, ನ್ಯೂಟ್ರಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ನ್ಯೂಟ್ರಲ್ ಕನೆಕ್ಟ್ ಮಾಡಿ ಇನ್ನೊಂದು ಸಾಕೆಟ್ಗೂ ಸೇಮ್ ಲೂಪ್ ಮಾಡ್ತೀನಿ, ಯಾಕಂದರೆ 2ಕ್ಕೂ ಸೇಮ್ ನ್ಯೂಟ್ರಲ್ ಇರೋದ್ರಿಂದ ಒಂದಕ್ಕೆ ಹಾಕಿ ಇನ್ನೊಂದರಿಂದ ಲೂಪ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸಾಕೆಟ್ಗೂ ಲೂಪ್ ಮಾಡಿ. ನ್ಯೂಟ್ರಲ್ ಯಾವಾಗ್ಲೂ ಲೆಫ್ಟ್ ಸೈಡಲ್ಲಿ ಇರಬೇಕು, ಫೇಸ್ ರೈಟಲ್ಲಿ ಇರಬೇಕು, ನ್ಯೂಟ್ರಲ್ಲು ಲೆಫ್ಟ್ ಸೈಡಲ್ಲಿ ಇರಬೇಕು. ಇದನ್ನು ಬೋರ್ಡ್ನ ನಾವು ಉಲ್ಟಾ ತಿರುಗಿಸಿದಾಗ ಇಲ್ಲಿ ನಮಗೆ ಉಲ್ಟಾನೇ ಕಾಣುತ್ತೆ, ಯಾಕಂದರೆ ಬ್ಯಾಕ್ ಸೈಡ್ ನಾನು ವೈರಿಂಗ್ ಮಾಡ್ತಿರೋದ್ರಿಂದ ಉಲ್ಟಾ ಕಾಣುತ್ತೆ. ಹಾಗೆಯೇ ಅರ್ಥಿಂಗೂ ನಾವು ಕಂಟ್ರೋಲು ಮಾಡಲ್ಲ, ಏನೂ ಮಾಡಲ್ಲ, ಡೈರೆಕ್ಟ್ ಕೊಡ್ತೀವಿ. ಏನು ಸಪ್ಲೈ ಬಂದಿರುತ್ತೋ ಅದನ್ನೇ ನಾವು ಕನೆಕ್ಟ್ ಮಾಡ್ತೀವಿ. ಹಾಗೆಯೇ ನಾನು ಒಂದು ಪೀಸ್ ವೈರ್ ತೊಗೊಂಡು ಸೇಮ್ ಲೂಪ್ ಮಾಡ್ತಾಯಿದ್ದೀನಿ. ಹೇಗೆ ಲೂಪ್ ಮಾಡಿದ್ನೋ ನ್ಯೂಟ್ರಲ್ಲು, ಹಾಗೆಯೇ ಲೂಪ್ ಮಾಡ್ತಾಯಿದ್ದೀನಿ. ನೋಡಿ, ಅರ್ಥಿಂಗ್ ಪಾಯಿಂಟ್ಗೆ ನಾನು ಅರ್ಥಿಂಗನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಅರ್ಥಿಂಗು ಪ್ರಾಪರಾಗಿ ಬೇಕು, ಇದಕ್ಕೆ ಸಾಕೆಟ್ಗೆ ಕನೆಕ್ಟ್ ಮಾಡಲೇಬೇಕು, ಯಾಕಂದರೆ ನಾವು ಹಾಕಿರೋ ಅಪ್ಲಯನ್ಸಸ್ಸು ಅಥವಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಲೀಕೇಜ್ ಕರೆಂಟ್ ಬಂದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ನಾವು ಅರ್ಥಿಂಗನ್ನು ಪರ್ಫೆಕ್ಟಾಗಿ ಇರಬೇಕು ಮತ್ತು ಕನೆಕ್ಟ್ ಮಾಡಲೇಬೇಕು. ನೋಡಿ, ಅರ್ಥಿಂಗನ್ನು ನಾನು ಕನೆಕ್ಟ್ ಮಾಡಿದ್ದೀನಿ. ಡೈರೆಕ್ಟ್ ಬಂದಿರೋದನ್ನ ಒಂದು ಸಾಕೆಟಿಂದ ಇನ್ನೊಂದು ಸಾಕೆಟ್ಗೆ ಡೈರೆಕ್ಟ್ ಲೂಪ್ ಮಾಡಿದ್ದೀನಿ. ಇನ್ನೊಂದು ಸರಿ ಬೇಕಾದರೆ ಹೇಳ್ತೀನಿ ನೋಡಿ. ನಾನು ಇನ್ಪುಟ್ಟನ್ನು ಸ್ವಿಚ್ಚಿನ ಕೆಳಗಡೆ ಟರ್ಮಿನಲ್ ಕೊಟ್ಟಿದ್ದೀನಿ, ಮೇಲ್ಗಡೆಯಿಂದ ಒಂದು ಸಾಕೆಟಿಗೆ ಕನೆಕ್ಟ್ ಮಾಡಿದ್ದೀನಿ ನೋಡಿ.
ಹಾಗೆಯೇ ಇನ್ನೊಂದು ಇನ್ಪುಟನ್ನು ಕೊಟ್ಟಿದ್ದೀನಿ ಮೇಲ್ಗಡೆಯಿಂದ, ಇನ್ನೊಂದು ಸಾಕೆಟಿಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆಯೇ ನ್ಯೂಟ್ರಲ್ಲೂ ಕೂಡ ಒಂದು ಸಾಕೆಟಿಗೆ ಕೊಟ್ಟಿದ್ದೀನಿ, ಇನ್ನೊಂದು ಸಾಕೆಟಿಗೆ ಲೂಪ್ ಮಾಡಿದ್ದೀನಿ. ಸೇಮ್ ಅರ್ಥಿಂಗ್ ಕೂಡ ಹಾಗೆಯೇ ಡೈರೆಕ್ಟಾಗಿ ಒಂದು ಸಾಕೆಟಿಗೆ ಕನೆಕ್ಟ್ ಮಾಡಿ ಇನ್ನೊಂದು ಸಾಕೆಟ್ಗೆ ಕಂಪ್ಲೀಟಾಗಿ ಲೂಪ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವಿಡಿಯೋನ ಹಾಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ